ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಶ್ರೀಮಠದ ಸಕಲ ಶಿಷ್ಯವೃಂದದವರಿಗೂ ಭಕ್ತವೃಂದದವರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗಣೇಶಾಯ ನಮಃ. ಪ್ರಿಯ ಭಕ್ತಾದಿಗಳೇ, ವಿಘ್ನಗಳನ್ನು ನಿವಾರಿಸಿ ಜ್ಞಾನವನ್ನು ನೀಡಿ ಸಕಲ ಮಂಗಳವನ್ನು ಅನುಗ್ರಹಿಸುವ ಶ್ರೀ ವರಸಿದ್ಧಿ ವಿನಾಯಕ ಮಹಾಗಣಪತಿಯ ಆರಾಧನೆ ನಮ್ಮ ಸನಾತನ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ನಮ್ಮ ಪರಮಪೂಜ್ಯರು ಅನುಗ್ರಹಪೂರ್ವಕವಾಗಿ ತಿಳಿಸುತ್ತಿದ್ದ ಒಂದು ವಿಷಯವೇನೆಂದರೆ, ಪ್ರತಿ ಸಂವತ್ಸರದಲ್ಲಿಯೂ ಶ್ರೀ ವರಸಿದ್ಧಿ ವಿನಾಯಕ ಮಹಾಗಣಪತಿಯು ವಿಭಿನ್ನ ಮಹಾಸ್ವರೂಪದಲ್ಲಿ ಭೂಮಿಗೆ ಆಗಮಿಸಿ ಭಕ್ತರನ್ನು ಅನುಗ್ರಹಿಸಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುತ್ತಾನೆ ಎಂದು. ಈ ಪರಾಭವನಾಮ ಸಂವತ್ಸರದಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಮಹಾಗಣಪತಿಯು ಮಯೂರ ವಾಹನನಾಗಿ ಆಗಮಿಸುತ್ತಾನೆ ಎಂದು ಪರಮಪೂಜ್ಯರು ತಿಳಿಸಿದರು. ಆದರೆ ಇಲ್ಲಿ ಒಂದು ಅತ್ಯಂತ ಮಹತ್ವದ ಪ್ರಶ್ನೆ ಉದ್ಭವಿಸುತ್ತದೆ. ಮಯೂರ ವಾಹನ ಗಣಪತಿ ಎಂದರೇನು? ಅಂತಹ ಗಣಪತಿಯ ರೂಪ ಹೇಗಿರಬಹುದು? ಶಾಸ್ತ್ರಗಳಲ್ಲಿ ಇದಕ್ಕೆ ಆಧಾರವಿದೆಯೇ? ಮೂರ್ತಿಯನ್ನು ಯಾವ ರೀತಿಯಲ್ಲಿ ನಿರ್ಮಿಸಬೇಕು? ಇದನ್ನು ತಿಳಿದುಕೊಳ್ಳಲು ನಾವು ಗಣಪತಿ ಸಂಬಂಧಿತ ಪುರಾಣಿಕ ಪರಂಪರೆಯನ್ನು ನೋಡಬೇಕಾಗುತ್ತದೆ. ಮುದ್ಗಲ ಪುರಾಣದಲ್ಲಿ ಮಯೂರೇಶ ಎಂಬ ಗಣಪತಿ ಸ್ವರೂಪದ ಉಲ್ಲೇಖ ದೊರೆಯುತ್ತದೆ. ಅಲ್ಲಿ ಮಯೂರೇಶ್ವರನು ಮಯೂರ ವಾಹನ, ಷಡ್ಭುಜ ಮತ್ತು ಶಶಿವರ್ಣ ಎಂದು ವರ್ಣಿಸಲಾಗಿದೆ. ಅಂದರೆ ಮಯೂರ ವಾಹನ, ಗಣಪತಿಯ ದಿವ್ಯ ಸ್ವರೂಪ, ಷಡ್ಭುಜ ರೂಪ, ಚಂದ್ರನಂತೆ ಪ್ರಕಾಶಮಾನವಾದ ವರ್ಣ. ಇದು ನಮ್ಮ ಪರಮ ಪೂಜ್ಯರು ತಿಳಿಸಿದ ಮಯೂರ ವಾಹನನ ಗಣಪತಿಯ ಸಂದೇಶನಕ್ಕೆ ಅತ್ಯಂತ ಆಸಕ್ತಿದಾಯಕವಾದ ಪುರಾಣಿಕ ಸಾಮ್ಯವನ್ನು ನೀಡುತ್ತದೆ. ಹೀಗಾಗಿ ನಾವು ಈ ರೂಪವನ್ನು ಕೇವಲ ಕಲ್ಪನೆಯಾಗಿ ನೋಡಬಾರದು. ಮಯೂರೇಶ ಎಂಬ ಪುರಾಣಿಕ ಗಣಪತಿ ಸ್ವರೂಪಕ್ಕೆ ಶಾಸ್ತ್ರೀಯ ಉಲ್ಲೇಖವಿದೆ. ಈ ವಿಶೇಷ ಮೂರ್ತಿಯನ್ನು ರೂಪಿಸುವಾಗ ಗಣಪತಿಯ ಮುಖವು ಅತ್ಯಂತ ಪ್ರಸನ್ನವಾಗಿರಬೇಕು. ಗಜಾನನ, ಏಕದಂತ, ಲಂಬೋದರ, ಶೂರ್ಪಕರ್ಣ, ರತ್ನ ಮುಕುಟ ಮತ್ತು ದಿವ್ಯ ಆಭರಣಗಳಿಂದ ಅಲಂಕರಿತನಾಗಿರಬೇಕು. 6 ಭುಜಗಳ ರೂಪವನ್ನು ತೆಗೆದುಕೊಂಡರೆ, ಒಂದು ಕೈಯಲ್ಲಿ ಅಂಕುಶ, ಒಂದು ಕೈಯಲ್ಲಿ ಪಾಶ, ಒಂದು ಕೈಯಲ್ಲಿ ಅಭಯ ಮುದ್ರೆ, ಇನ್ನೊಂದು ಕೈಯಲ್ಲಿ ವರದ ಮುದ್ರೆ, ಮತ್ತೊಂದು ಕೈಯಲ್ಲಿ ಮೋದಕ ಪಾತ್ರೆ, ಮತ್ತೊಂದು ಕೈಯಲ್ಲಿ ಗಣಪತಿಯ ಪರಂಪರೆ ಆಯುಧವನ್ನು ಇರಿಸುವಂತೆ ಶಿಲ್ಪ ವಿನ್ಯಾಸ ಮಾಡಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಪ್ರತಿಯೊಂದು ಕೈಯಲ್ಲಿರುವ ಇದೇ ಆಯುಧಗಳ ಕ್ರಮವೇ ಮುದ್ಗಲ ಪುರಾಣದಲ್ಲಿ ತಿಳಿಸಲಾಗಿದೆ. ಇದು ಮಯೂರೇಶ್ವರನ ಪುರಾಣಿಕ ಸ್ವರೂಪವನ್ನು ತಿಳಿಸುತ್ತದೆ. ಅತ್ಯಂತ ಮುಖ್ಯವಾದದ್ದು, ಮಯೂರವು ಗಣಪತಿಯ ಪಕ್ಕದಲ್ಲಿ ನಿಲ್ಲಬಾರದು ಅಥವಾ ನಿಲ್ಲಬೇಕೆ? ಇದು ನಮ್ಮಲ್ಲಿ ಮೂಡುವಂತಹ ಪ್ರಶ್ನೆ. ಮಯೂರವು ಗಂಭೀರವಾಗಿ, ರಾಜೋಚಿತವಾಗಿ ತನ್ನ ಪಿಚ್ಚಗಳನ್ನು ಸುಂದರವಾಗಿ ವಿಸ್ತರಿಸಿಕೊಂಡು ಶ್ರೀ ಗಣಪತಿಯನ್ನು ಹೊತ್ತಿರುವ ದಿವ್ಯ ವಾಹನದ ಭಾವವನ್ನು ನೀಡಬೇಕು. ಮತ್ತು ಈ ರೂಪದ ಒಂದು ಅದ್ಭುತ ತಾತ್ಪರ್ಯವೂ ಇದೆ. ಮಯೂರವು ಕೇವಲ ಸೌಂದರ್ಯದ ಸಂಕೇತವಲ್ಲ, ಇದು ಅಹಂಕಾರ, ಅಜ್ಞಾನ ಮತ್ತು ಮಾಯೆಯ ಮೇಲೆ ಜಲದ ಸಂಕೇತವಾಗಿಯೂ ಅರ್ಥೈಸಬಹುದು. ಆದ್ದರಿಂದ ಮಯೂರ ವಾಹನ ಶ್ರೀ ವರಸಿದ್ಧಿ ವಿನಾಯಕನ ಆರಾಧನೆ ಎಂದರೆ ಕೇವಲ ಒಂದು ಸುಂದರ ಮೂರ್ತಿಯ ಆರಾಧನೆಯಲ್ಲ, ಜ್ಞಾನ, ವಿಜಯ, ಧೈರ್ಯ ಮತ್ತು ವಿಘ್ನ ವಿನಾಶದ ದೈವೀ ಭಾವನೆಯನ್ನು ಸ್ಮರಿಸುವುದು. ಈ ಪರಾಭವನಾಮ ಸಂವತ್ಸರದಲ್ಲಿ ಶ್ರೀ ವರಸಿದ್ಧಿ ವಿನಾಯಕನ ಮಹಾಗಣಪತಿಯ ಕೃಪೆಯಿಂದ ನಮ್ಮ ಮನೆಗಳಲ್ಲಿ ಶಾಂತಿ ನೆಲೆಸಲಿ, ಭಕ್ತಿಯಲ್ಲಿ ವೃದ್ಧಿಯಾಗಲಿ, ವಿದ್ಯೆ ಮತ್ತು ವಿವೇಕ ಹೆಚ್ಚಾಗಲಿ, ವಿಘ್ನಗಳು ದೂರವಾಗಲಿ, ಸಕಲ ದುಃಖಗಳು ನಿವಾರಣೆಯಾಗಲಿ, ಧರ್ಮವು ವೃದ್ಧಿಯಾಗಲಿ ಮತ್ತು ಲೋಕದಲ್ಲಿ ಸಕಲ ಮಂಗಳವೂ ಉಂಟಾಗಲಿ. ಶ್ರೀ ಮಯೂರ ವಾಹನ ವರಸಿದ್ಧಿ ವಿನಾಯಕ ಮಹಾಗಣಪತಿಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಈ ವಿಶೇಷ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಬಂಧು ಬಳಗ ಮತ್ತು ಗಣಪತಿ ಭಕ್ತರೊಂದಿಗೆ ಶೇರ್ ಮಾಡಿ. ಇಂತಹ ಶಾಸ್ತ್ರೀಯ, ಆಧ್ಯಾತ್ಮಿಕ ಮತ್ತು ಸನಾತನ ಧರ್ಮದ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ಶ್ರೀ ಮಹಾಗಣಪತಿಯೇ ನಮಃ. ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಓಂ ಶ್ರೀ ವರಸಿದ್ಧಿ ವಿನಾಯಕಾಯ ನಮೋ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತವೃಂದ, ಶಿಷ್ಯವೃಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಇದೇ ಪರಾಭವನಾಮ ಸಂವತ್ಸರದ ಸೆಪ್ಟೆಂಬರ್ 14ರಂದು ಇಡೀ ಜಗತ್ತಿನಾದ್ಯಂತ ನಡೆಯುತ್ತಿರುವ ನಮ್ಮ ಶ್ರೀ ವರಸಿದ್ಧಿ ವಿನಾಯಕ ಮಹಾಸ್ವಾಮಿ ಈ ಪರಾಭವ ನಾಮ ಸಂವತ್ಸರದಲ್ಲಿ ವಿಶೇಷವಾಗಿ
ಮಯೂರ ವಾಹನನಾಗಿ ಇಡೀ ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡಲು ಅನುಗ್ರಹವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಈ ಪರಾಭವ ನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ನಾವು ಆ ಮಹಾಗಣಪತಿಯನ್ನ, ವಿಘ್ನ ನಿವಾರಕನನ್ನ, ಪ್ರಥಮ ಪೂಜಿತನನ್ನ ನಾವು ಮಯೂರ ವಾಹನದಲ್ಲಿ ಇಟ್ಟು ಪೂಜೆಯನ್ನು ಮಾಡಿದಾಗ ಸಕಲ ಸಿದ್ಧಿ ಬುದ್ಧಿ ವೃದ್ಧಿಗಳನ್ನು ಸಹಿತ ಅನುಗ್ರಹವನ್ನು ಮಾಡ್ತಾ ಹೋಗ್ತಾನೆ ಅಂತನ್ನೋದನ್ನು ಸಹ ತಿಳಿಸ್ತದೆ. ಅನೇಕ ಗಣೇಶ ತಂತ್ರಗಳನ್ನು, ನಮ್ಮ ಅನೇಕ ತಾಳೆಗರಿಯ ಗ್ರಂಥಗಳನ್ನು ಮತ್ತು ಅನೇಕ ಉಪಾಸನೆಗಳನ್ನು ಮತ್ತು ಅನುಷ್ಠಾನಗಳನ್ನು ಮಾಡಿದಾಗ ಗಣೇಶನು ಈ ಪರಾಭವನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ತಾಳೆಪತ್ರ ಗ್ರಂಥದಲ್ಲಿ ವಿಶೇಷವಾಗಿ ನಮ್ಮ ಹಿಂದಿನ ಗುರುಗಳು ಎಲ್ಲರೂ ಸಹ ಗಣೇಶ ತಂತ್ರದಲ್ಲಿ ಬರೆದಿರುವ ರೀತಿಯಿಂದ ಮಯೂರೇಶ್ವರ ಸಮಾರೂಢಂ ಮಂಗಲಾನಂ ಚ ಮಂಗಲಂ ವರಸಿದ್ಧಿ ವಿನಾಯಕಂ ಒಂದೇ ವಿಘ್ನ ವಿನಾಶಕಂ. ನೋಡಿ, ಮಯೂರ ವಾಹನನ ಬಗ್ಗೆ ಎಂತಹ ಶ್ಲೋಕವನ್ನ ರಚನೆಯನ್ನ ಮಾಡಿದ್ದಾರೆ ಅಂದರೆ, ಮಯೂರ ವಾಹನನಾಗಿ ಹೊಂದಿರುವ ಸಕಲ ಮಂಗಳಗಳಿಗೂ ಮಂಗಳ ಸ್ವರೂಪನಾದಂತಹ ವರಗಳನ್ನು ಮತ್ತು ಸಿದ್ಧಿಗಳನ್ನು ಶೀಘ್ರವಾಗಿ ಅನುಗ್ರಹವನ್ನ ಮಾಡುವಂತಹ ಇಂತಹ ವಿಘ್ನ ವಿನಾಶಕನಾದ ವರಸಿದ್ಧಿ ವಿನಾಯಕನನ್ನ ನಮಸ್ಕರಿಸುತ್ತೇನೆ ಅಂತಂದು ನಮ್ಮ ಹಿಂದಿನ ಗುರುಗಳು ಸಹ ಅತ್ಯಂತ ಮನೋಹರವಾಗಿ ಆ ಮಯೂರೇಶ್ವರನನ್ನ, ಆ ಮಯೂರ ವಾಹನ ಮಹಾಗಣಪತಿಯನ್ನ ಆರಾಧನೆಯನ್ನ ಮಾಡಿದ್ದಾರೆ. ಅದರೊಳಗೂ ಸಹಿತನು ಪರಾಭವನಾಮ ಸಂವತ್ಸರೇ ಮಯೂರೇಣ ಸಮಾಗತಃ ಭಕ್ತಾನಾಂ ಹಿತಕಾರಿ ಚ ಭವತ್ಯೇಷ ಗಣಾಧಿಪಃ ಅಂತಂದೂ ಸಹಿತನ ಬರೆದಿದ್ದಾರೆ. ಅಂದರೆ ಅದರ ಅರ್ಥ, ಪರಾಭವನಾಮ ಸಂವತ್ಸರದಲ್ಲಿ ಮಯೂರ ವಾಹನನಾಗಿ ಆಗಮಿಸುವ ಈ ಗಣಪತಿಯು ಭಕ್ತರ ಹಿತವನ್ನ ಉಂಟು ಮಾಡುತ್ತಾನೆ. ಅವನನ್ನ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನ ನಾವು ಪಡಿತಾ ಹೋಗ್ತೀವಿ ಅಂತಂದು ಹೇಳುತ್ತೆ. ಇನ್ನ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾರೆ, ಮಯೂರ ವಾಹನಂ ದೇವಂ ಜ್ಞಾನಶಕ್ತಿ ಪ್ರದಾಯಕಂ ಭಕ್ತಾನಂ ಭಯಹರಂ ಚಂ ಒಂದೇ ಸಿದ್ಧಿ ವಿನಾಯಕಂ. ಯಾರು ಈ ಮಯೂರ ವಾಹನನಾದ ಗಣೇಶನನ್ನ ಭಕ್ತಿಯಿಂದ ಜ್ಞಾನ ಮತ್ತು ಶಕ್ತಿಯನ್ನ ನೀಡ್ತಾ ಹೋಗ್ತಾನೆ, ಭಕ್ತರ ಭಯವನ್ನ ನಿವಾರಿಸುವ ಇಂತಹ ಸಿದ್ಧಿ ವಿನಾಯಕನನ್ನ ನಾನು ನಮಸ್ಕರಿಸುತ್ತೇನೆ ಅಂತಂದೂ ಸಹ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ವಿಜ್ಞಾನಿ ನಾಶಯದ್ದೇವ ದುಃಖಾನಿ ಹರತೋ ಪ್ರಭು ಸರ್ವೇಶಾನಂ ಮಂಗಲಂ ದಧ್ಯಾತಂ ಗಣನಾಥೋ ದಯಾನಿಧಿ ಅಂತಂದೂ ಸಹ ಹೇಳ್ತಾರೆ. ಅಂದರೆ ಗಣನಾಥನಾದ ದಯಾಸಾಗರನಾದ ಸಕಲ ವಿಘ್ನಗಳನ್ನು ನಾಶ ಮಾಡಿ ದುಃಖಗಳನ್ನು ದೂರ ಮಾಡಿ ಎಲ್ಲರಿಗೂ ಮಂಗಳವನ್ನ ಅನುಗ್ರಹಿಸಲಿ ಅಂತಂದು ಗುರುಗಳು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಆದ್ದರಿಂದ ಈ ಪರಾಭವನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ನಾವು ಈ ಗಣಾಧಿಪ ವರಸಿದ್ಧಿ ವಿನಾಯಕನನ್ನ ಮಯೂರ ವಾಹನನಲ್ಲಿ ರೂಪದಲ್ಲಿ ಆರಾಧನೆಯನ್ನ ಮಾಡುವುದರಿಂದ ಸಕಲ ಸಿದ್ಧಿ ಬುದ್ಧಿ ಮತ್ತು ಮಯೂರ ಅಂದ್ರೇನೆ ನಮ್ಮ ಶಾಸ್ತ್ರದಲ್ಲಿ ತಿಳಿಸುತ್ತೆ, ದುಷ್ಟ ಶಕ್ತಿಗಳಿಂದ ಎಲ್ಲ ಬರುವಂತಹ ಎಲ್ಲ ಶಕ್ತಿಗಳನ್ನ ನಾಶವನ್ನ ಮಾಡಿ ವಿಜಯವನ್ನ ನೀಡುವಂತಹ ಸಂಕೇತ ಈ ಮಯೂರ ಅಂತಂದೂ ಸಹ ಹೇಳುತ್ತೆ. ನಮ್ಮ ಭಾರತದಲ್ಲಿ ವಿಶೇಷವಾಗಿ ಮಯೂರನಿಗೆ ಅತ್ಯಂತವಾದ ಪ್ರಮುಖ ಸ್ಥಾನವಿದೆ. ಇಂತಹ ಮಯೂರ ಅಂದ್ರೇ ಪವಿತ್ರತೆ, ಭಕ್ತಿ, ಐಶ್ವರ್ಯ, ಸೌಂದರ್ಯದ ಪ್ರತೀಕ ಈ ಮಯೂರ. ಆದ್ದರಿಂದ ಇಂತಹ ವಾಹನದ ಮೇಲೆ ಸಾಕ್ಷಾತ್ ಆ ಪ್ರಥಮ ಪೂಜಿತನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಮಹಾಗಣಪತಿಯು ವಾಹನಾರೂಢರಾಗಿ ಇಡೀ ಭಕ್ತರಿಗೆ ಅನುಗ್ರಹವನ್ನ ನೀಡ್ತಾನೆ ಅಂತಂದ್ರೆ ನಮ್ಮೆಲ್ಲರ ಎಷ್ಟು ಸೌಭಾಗ್ಯವಾಗಿದೆ. ಇದೇ ಸೆಪ್ಟೆಂಬರ್ನಲ್ಲಿ 14ರಂದು
ನಡೀತಾ ಇರುವ ಇಂತಹ ವರಸಿದ್ಧಿ ವಿನಾಯಕನನ್ನ ಸಕಲ ಭಕ್ತಾದಿಗಳೂ ಸಹ ಯಾರಿಗೆ ಜೀವನದಲ್ಲಿ ಕಷ್ಟ ಇದೆ ಮತ್ತು ಯಾರಿಗೆ ಮನೆಯಲ್ಲಿ ಐಶ್ವರ್ಯಗಳು ಉಂಟಾಗಬೇಕು ಅಂತಂದು ಸಂಕಲ್ಪ ಇದೆ, ಯಾರಿಗೆ ಜೀವನದಲ್ಲಿ ಪ್ರಗತಿಯನ್ನ ಹೊಂದಬೇಕೆಂಬ ಆಸೆ ಇದೆ ಮತ್ತು ಯಾವುದೇ ಫ್ಯಾಕ್ಟರಿ ಸ್ಥಳದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಆಗ್ತಾ ಇರಬೇಕು, ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗಬೇಕು ಮತ್ತು ಯಾವುದೇ ಸಂಘ ಸಂಸ್ಥೆಗಳಿರಲಿ ಎಲ್ಲಾದರೂ ಸಹಿತನೂ ಅಭಿವೃದ್ಧಿ ಆಗಬೇಕು ಅಂತಂದರೆ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇರೋದು ಮಯೂರ ವಾಹನನಾದ ಗಣೇಶನನ್ನ ಇಟ್ಟು ಈ ವರ್ಷದಲ್ಲಿ ಪೂಜೆಯನ್ನ ಮಾಡುವುದರಿಂದ ಸಕಲ ಸಿದ್ಧಿ ಬುದ್ಧಿ ಸಹಿತವಾಗಿ ಸಕಲ ಸಿರಿ ಸಂಪತ್ತು ಧನ ಕನಕ ವಸ್ತು ವಾಹನ ಐಶ್ವರ್ಯಾದಿಗಳನ್ನು ಸಹ ಅನುಗ್ರಹವನ್ನ ಮಾಡ್ತಾನೆ ಅನ್ನೋದನ್ನು ಸಹ ತಿಳಿಸ್ತದೆ. ಇನ್ನ ಪೂಜಾ ಸಮಯ 11 ಗಂಟೆಯಿಂದ 1:30 ಸಹ ಶುಭ ಸಮಯವಾಗಿದೆ. ಆ ದಿನ ಬಲು ಸೋಮವಾರ ಆಗಿರೋದ್ರಿಂದ ಅತ್ಯಂತ ಶುಭಕರವಾದ ದಿನವಾಗಿದೆ. ಇನ್ನ ನಂತರ ಇಂದಿನ ಆಧುನಿಕ ಯುಗದಲ್ಲಿ ನಾವುಗಳು ಆಧುನಿಕತೆ ಬೆಳೀತಾ ಇದೆ, ವಿಜ್ಞಾನ ಬೆಳೀತಾ ಇದೆ ಅಂತಂದು ನಾವು ಶಾಸ್ತ್ರಗಳನ್ನು ವಿರುದ್ಧವಾಗಿ ಮಾಡ್ತಾ ಹೋಗ್ತಾ ಇದ್ದೀವಿ. ಏಕೆಂದರೆ ಹಿಂದಿನ ಪುರಾತನ ಕಾಲದಲ್ಲಿ ಋಷಿ ಮುನಿಗಳಿರಲಿ ಎಲ್ಲರೂ ಸಹ ಶಾಸ್ತ್ರೋಕ್ತ ರೀತಿಯಿಂದ ಈ ವರಸಿದ್ಧಿ ವಿನಾಯಕನ ವ್ರತವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ರು. ನಂತರ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಸಹ ಬಾಲಗಂಗಾಧರನಾಥ ತಿಲಕರವರು ಸಹ ವಿಶೇಷವಾಗಿ ಗಣೇಶನ ಪೂಜೆಯಿಂದಲೇ ತಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಉದ್ದೇಶವನ್ನ ಇಡೀ ಜಗತ್ತಿಗೆ ಸಹ ತಿಳಿಸಿ ಗಣೇಶನ ಅನುಗ್ರಹವನ್ನ ಪಡಿತಾ ಬಂದರು. ಆದರೆ ಇದು ಕಾಲಕ್ರಮೇಣ ಬರ್ತಾ ಬರ್ತಾ ಹೇಗಾಗ್ತಾ ಇದೆ ಅಂತಂದರೆ ಅನೇಕ ಶಿಲ್ಪಿಗಳಿರಲಿ ಅನೇಕ ವಿಶ್ವಕರ್ಮದಿಂದ ಕಲಿತ ಅನೇಕ ನಿಪುಣರಾದ ಅನೇಕ ಶಿಲ್ಪಿಗಳಲ್ಲಿ ಒಂದೇ ಒಂದು ವಿನಂತಿಯನ್ನ ಮಾಡೋದು ಏನಪ್ಪ ಅಂತಂದರೆ ಪುರಾತನವಾಗಿ ಮತ್ತು ನಮ್ಮ ವೇದಗಳಲ್ಲಿ ಹೇಗೆ ತಿಳಿಸಿದೆಯೋ ಅದೇ ರೀತಿಯಿಂದ ತಾವುಗಳು ಗಣೇಶನನ್ನ ನಿರ್ಮಾಣವನ್ನ ಮಾಡಿದರೆ ಅತ್ಯಂತ ಸೂಕ್ತ. ಅಂತಹ ಗಣೇಶನಿಗೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಗ್ರಾಮಗಳಲ್ಲಿ ಇಟ್ಟು ಪೂಜೆಯನ್ನು ಮಾಡುವುದರಿಂದ ಅನೇಕ ವಿಘ್ನ ಬಾಧೆಗಳು ದೂರ ಆಗ್ತವೆ ಅಂತಂದು ಸಹ ಶಾಸ್ತ್ರಗಳು ತಿಳಿಸ್ತಾ ಹೋಗ್ತಾ ಇದೆ. ಆದರೆ ಇವತ್ತಿನ ದಿನ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ನಮಗೆ ಇಷ್ಟವಾದ ನಾಯಕರಿರಲಿ ದೇವಾನುದೇವತೆಗಳಿರಲಿ ಅದರಂತೆಯೇ ಗಣೇಶನನ್ನ ಚಿತ್ರಿಸುವುದು. ಗಣೇಶ ಯಾವ ರೀತಿಯಿಂದ ಯಾವುದೋ ಚಿತ್ರದ ನಾಯಕರಿರಬಹುದು, ಅವರಿಗೆ ಅಭಿಮಾನವಾದ ದೇವತೆಗಳಿರಬಹುದು. ಏಕೆಂದರೆ ಗಣೇಶ ಸರ್ವರಲ್ಲೂ ಇದ್ದಾನೆ, ಅವನು ಸರ್ವವ್ಯಾಪಿ ಅನಂತ ಸ್ವರೂಪ. ಹೀಗಾಗಿ ಆದರೆ ಶಾಸ್ತ್ರ ತಿಳಿಸುತ್ತೆ ಗಣೇಶನ ಆಕಾರ ಹೇಗಿರಬೇಕು, ಆ ಶಿಲ್ಪಶಾಸ್ತ್ರಗಳಲ್ಲೇ ಸಹ ಬರ್ತಾ ಹೋಗುತ್ತೆ. ಏಕೆಂದರೆ ನಾವು ಅನೇಕ ಶಿಲ್ಪಿಗಳನ್ನು ಕೇಳಿದ್ದೀವಿ, ಆದರೆ ಅವರು ತಿಳಿಸಿದ್ದಾರೆ ಗುರುಗಳೇ ನಮಗೂ ಆ ರೀತಿಯಿಂದ ಮಾಡಬೇಕು ಅಂತಂದು ಇಷ್ಟ, ಆದರೆ ಇಲ್ಲಿಗೆ ಬಂದು ಆರ್ಡರ್ ಮಾಡ್ತಾ ಇರುವವರು ನಮಗೆ ಇಂತಹ ರೂಪವನ್ನೇ ಬೇಕು, ಅದನ್ನೇ ಮಾಡಿಕೊಡಬೇಕು, ಅದನ್ನೇ ನಾವು ಸಂಭ್ರಮದಿಂದ ನಮ್ಮ ಊರುಗಳಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತೀವಿ, ಇಲ್ಲಾಂದರೆ ನಮಗೆ ಆರ್ಡರ್ಗಳೇ ಬರಲ್ಲ ಗುರುಗಳೇ. ಹೌದಲ್ಲ, ಎಷ್ಟೋ ಜನ ಇದನ್ನು ತಿಳಿಸಿದ್ದಾರೆ. ಅದಕ್ಕೋಸ್ಕರ ಅನೇಕ ಶಿಲ್ಪಿಗಳು ಹೇಳ್ತಾರೆ, ಇದರಿಂದ ಗುರುಗಳೇ ನಮಗೆ ಹೊಟ್ಟೆಯ ಮೇಲೆ ಅಂದರೆ ನಮ್ಮ ಕಾಯಕಕ್ಕೆ ಪೆಟ್ಟು ಬೀಳುತ್ತೆ. ಏಕೆಂದರೆ ನಾವೂ ಸಹಿತನು ಶಾಸ್ತ್ರೋಕ್ತವಾಗಿ ಮಾಡಲಿಕ್ಕೆ ಸಿದ್ಧ, ಆದರೆ ಜನರು
ಆಧುನಿಕತೆಗೆ ಹೋಗ್ತಾ ಇದ್ದಾರೆ ಗುರುಗಳೇ. ಅದನ್ನು ಯಾರೂ ಇಷ್ಟಪಡ್ತಾ ಇಲ್ಲ. ಅವರಿಗೆ ಅನೇಕ ರೀತಿಯಿಂದ ಅವರವರ ನಾಯಕರಿರಲಿ, ಅವರವರ ದೇವರಿಗೆ ಸಮನಾಗಿರುವಂಗೆ ನಾವುಗಳು ಮಾಡಿಕೊಟ್ರೆ ಮಾತ್ರ ಅವರು ಸ್ವೀಕಾರವನ್ನು ಮಾಡ್ತಾರೆ. ಇದರಿಂದ ನಮಗೂ ಸ್ವಲ್ಪ ವ್ಯಾಪಾರ ವೃದ್ಧಿ ಆಗುತ್ತೆ, ಇದರಿಂದ ನಮ್ಮ ಕುಟುಂಬದ ನಿರ್ವಹಣೆಯೂ ಸಹ ನಡೆಯುತ್ತೆ ಗುರುಗಳೇ ಅಂತಂದು ಅವರು ಸಹ ಕೇಳಿದರು. ಆಗ ನಮಗೆ ಅತ್ಯಂತ ದುಃಖವಾಯಿತು. ಅಂದರೆ ನಾವುಗಳು ಶಾಸ್ತ್ರದ ವಿರುದ್ಧ ಹೋಗ್ತಾ ಇದ್ದೀವಲ್ಲ, ಧರ್ಮದ ಆಚರಣೆಯನ್ನು ಮಾಡ್ತಾ ಇದ್ದೀವಿ, ಇಲ್ಲ ಅಂತಂದು ಹೇಳ್ತಾ ಇಲ್ಲ. ಆದರೆ ಗಣೇಶನನ್ನು ಯಾವ ರೀತಿಯಿಂದ ಮಾಡಬೇಕು? ಯಾಕಂತಂದರೆ ಗಣೇಶನನ್ನು ಸಂಪೂರ್ಣವಾಗಿ ಮಣ್ಣಿಂದ ಮೃತ್ತಿಕೆಯಿಂದ ಸಿದ್ಧವನ್ನು ಮಾಡಬೇಕು ಅಂತಂದು ಹೇಳುತ್ತೆ. ನಂತರ ಕೆಲವೊಂದು ಅಚ್ಚಾಕಿ ಬಿಡ್ತಾರೆ, ಆದರೆ ಗಣೇಶನ ಹೊಟ್ಟೆಯ ಭಾಗವನ್ನು ಸಂಪೂರ್ಣವಾಗಿ ಖಾಲಿ ಬಿಟ್ಬಿಡ್ತಾರೆ. ಇವೆಲ್ಲ ಲೋಪದೋಷಗಳು ಸಹ ಉಂಟಾಗ್ತಾ ಬರುತ್ತೆ. ಆದ್ದರಿಂದ ಪ್ರತಿಯೊಂದು ಸಹಿತನು ಶಾಸ್ತ್ರಬದ್ಧವಾಗಿರುವಂತಹ ಮೂರ್ತಿಯನ್ನು ತಂದು ನಾವುಗಳು ಆರಾಧನೆಯನ್ನು ಮಾಡಿದಾಗ ಮಾತ್ರ ಸಂಪೂರ್ಣವಾದ ಫಲ ನಮಗೆ ದೊರಕುತ್ತೆ ಅಂತಂದು ಹೇಳುತ್ತೆ. ಏಕೆಂದರೆ ಅದರಂತೆಯೇ ಈಗ ನೋಡಿ, ನಾವು ತಿರುಪತಿಯಲ್ಲಿ ನೋಡ್ತೀವಿ, ಎಷ್ಟು ಅಗಮ್ಯವಾಗಿ ಆ ಸ್ವಯಂಭೂವಾಗಿ ಭೂಲೋಕದ ವೈಕುಂಠ ಎನಿಸಿರುವ ಆ ಶ್ರೀನಿವಾಸನ ಮೂರ್ತಿಯನ್ನು ನಾವು ನೋಡ್ತಾ ಇದ್ರೇ ಸಾಕು, ಮೈ ರೋಮಾಂಚನವಾಗುತ್ತೆ. ನಿಮ್ಮ ಎಲ್ಲ ಪಂಚೇಂದ್ರಿಯಗಳನ್ನೂ ಸಹಿತ ಅವನು ಕಟ್ಟಾಕಿ ಜಗನ್ಮೋಹಕನಾಗ್ಬಿಡ್ತಾನೆ. ಅಂದರೆ ಇದು ಎಲ್ಲಿಂದ ಬಂತು? ಆ ಸ್ವಾಮಿಯ ಆ ಮೂರ್ತಿನಲ್ಲಿ ಅಷ್ಟು ಶಕ್ತಿ ತುಂಬುತ್ತಾ ಹೋಗುತ್ತೆ. ಕಂಚಿಯಲ್ಲಿ ಕಾಮಾಕ್ಷಿಯನ್ನು ನೋಡಿ, ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯನ್ನು ನೋಡಿ, ಕಾಶಿಯಲ್ಲಿರುವ ವಿಶ್ವನಾಥನನ್ನು ನೋಡಿ, ಹೀಗೆ ಅನೇಕ ಕಡೆಗಳಲ್ಲಿ ನಾವುಗಳು ಆ ಮೂರ್ತಿಯನ್ನು ಶಾಸ್ತ್ರಬದ್ಧವಾಗಿ ನಾವು ಮಾಡಿದಾಗ, ಸಿದ್ಧಪಡಿಸಿದಾಗ ಅಲ್ಲಿ ಅದರದೇ ಆದ ಒಂದು ಧನಾತ್ಮಕವಾದ ತರಂಗಗಳು ಸೃಷ್ಟಿಯಾಗಿ ಇಡೀ ಮನೆಗೆ, ಇಡೀ ಅವರ ಕುಟುಂಬಕ್ಕೆ, ಇಡೀ ಅವರ ವಂಶಗಳಿಗೂ ಸಹಿತನೂ ಅನುಗ್ರಹವನ್ನು ಮಾಡ್ತಾ ಹೋಗುತ್ತೆ ಅಂತಂದೂ ಸಹ ತಿಳಿಸ್ತಾ ಹೋಗುತ್ತೆ. ಆದ್ದರಿಂದ ಕೆಲವೊಂದು ರೀತಿಯಿಂದ ಈಗ ಬರ್ತಾ ಇರುವ POP ಇರಲಿ ಮತ್ತು ಅನೇಕ ರೀತಿಯಿಂದ ಮಾಡ್ತಾ ಇರುವ ಗಣೇಶನಿಂದ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಪರಿಸರದ ಹಾನಿ ಉಂಟಾಗ್ತಾ ಹೋಗುತ್ತೆ. ಪರಿಸರದ ಮೇಲೆ ವಿಕೋಪತೆಯನ್ನು ಉಂಟು ನಾವು ಮಾಡ್ತಾ ಹೋಗ್ತೀವಿ. ಪ್ರಕೃತಿಗೆ ನಾವು ಲೋಪವನ್ನು ತಪ್ಪನ್ನು ಮಾಡಿದಾಗ, ಏಕೆಂದರೆ ಗಣೇಶ ಅಂದ್ರೇ ಅವನು ಪ್ರಕೃತಿ. ಏಕೆಂದರೆ ಗಣೇಶ ಅಂತಂದ್ರೇ ಭೂತತ್ವದ ಸಂಕೇತ, ಅವನು ಪೃಥ್ವಿಯ ಸಂಕೇತ, ಇಂತಹ ಪೃಥ್ವಿ ತತ್ವದ ಅಧಿಪತಿ. ಆದ್ದರಿಂದ ಅವನನ್ನು ಮೃತ್ತಿಕಾದಿಂದ ಶುದ್ಧವಾಗಿ ಸಿದ್ಧವನ್ನು ಮಾಡಿ ಆ ಗಣೇಶನನ್ನು ನಾವು ಆರಾಧನೆಯನ್ನು ಮಾಡಬೇಕು ಅಂತಂದು ಸಹ ತಿಳಿಸ್ತಾ ಹೋಗುತ್ತೆ. ಆದ್ದರಿಂದ ನಾವುಗಳು ಸಹಿತನು ಈ ಪ್ರಕೃತಿಗೆ ವಿರುದ್ಧವಾಗಿರುವಂತಹ ಅನೇಕ ಈ POP ಇರಲಿ ಮತ್ತು ಹಾನಿಕಾರಕವಾದ ಕೆಮಿಕಲ್ ರಾಸಾಯನಿಕವಾದ ಗಣೇಶನನ್ನು ಸಿದ್ಧವನ್ನು ಮಾಡಿ ಕಡೆಗೆ ಅದನ್ನು ನಾವುಗಳು ತೆಗೆದುಕೊಂಡು ಹೋಗಿ ನದಿಯಲ್ಲಿ, ಸಮುದ್ರಗಳಲ್ಲಿ ವಿಸರ್ಜನೆಯನ್ನು ಮಾಡ್ತೀವಿ. ಮತ್ತೆ ಅದು ಎಲ್ಲಿಗೆ ಬರುತ್ತೆ? ಮೀನುಗಳಿಗೆ ಕಂಟಕ ಆಗುತ್ತೆ, ಅನೇಕ ಜಲಚರಗಳಿಗೆ ಕಂಟಕ ಆಗಿ ಅದು ಮತ್ತೆ ನಮ್ಮ ಮೇಲೆಯೇ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಸಕಲ ಶಿಷ್ಯರಿಂದ, ಭಕ್ತರಿಂದ ಎಲ್ಲರೂ ಸಹ ಸ್ವಲ್ಪ ಯೋಚನೆಯನ್ನು ಮಾಡಿ ನಮಗೆ ಆಡಂಬರಕ್ಕಿಂತ ಭಕ್ತಿಯಿಂದ ಗಣೇಶನನ್ನು ಆರಾಧನೆಯನ್ನು ಮಾಡೋಣ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಇಂತಹ ಮಯೂರವಾಹನನಾದ ಇಂತಹ ಗಣೇಶನ ಮೂರ್ತಿಯನ್ನು ನಾವುಗಳು ಯಾವ ರೀತಿಯಿಂದ ಮಾಡಿದಾಗ ಪರಿಪೂರ್ಣ ಅನುಗ್ರಹ ದೊರೆಯುತ್ತೆ ಅಂತಂದು ನಾವುಗಳು ನಮ್ಮ ಹಿಂದಿನ ತಾಳಪತ್ರಗಳನ್ನು ತೆಗೆದಾಗ ಮತ್ತು ಇದಕ್ಕೆ ಆಧಾರವಾಗಿ ಕೆಲವೊಂದು ಮುದ್ಗಲ ಪುರಾಣದಲ್ಲೂ ಸಹ ನಾವುಗಳು ನೋಡಿದಾಗ ಸಿಗುವಂತಹ ಮಯೂರೇಶನ ಮೂರ್ತಿಯನ್ನು ನಾವುಗಳು
ಸಿದ್ಧವನ್ನ ಈ ರೀತಿಯಿಂದ ಮಾಡಬಹುದು. ಇದು ಭಕ್ತರು ಬೇಕಾದ್ರೂ ಸಿದ್ಧ ಮಾಡಿಕೊಳ್ಳಲಿ, ಅವರಿಗೂ ಸಹ ಅನುಕೂಲವಾಗಲಿ ಅಂತಂದು ಸಹ ನಿಮ್ಮೆಲ್ಲರಿಗೂ ಸಹ ಶಾಸ್ತ್ರದಲ್ಲಿ ಏನು ತಿಳಿಸಿದೆ ಅದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನ ಭಕ್ತಾದಿಗಳು ಇಲ್ಲವೇ ಶಿಲ್ಪ ಕಲೆಯಲ್ಲಿ ನಿಪುಣರಾದ ಅನೇಕ ಶಿಲ್ಪಿಗಳು ಸಹ ಇದೇ ರೀತಿಯಿಂದ ಮಯೂರೇಶ್ವರನ್ನ ಸಿದ್ಧಿಯನ್ನ ಮಾಡಿ ಆ ಗಣೇಶನ ರೂಪವನ್ನು ಬರುವ ಹಾಗೆ ಮಾಡಬೇಕು. ಯಾಕಂತಂದ್ರೆ ಮಯೂರೇಶ್ವರನ್ನ ನಾವು ಸಿದ್ಧವನ್ನ ಮಾಡಬೇಕು ಅಂತಂದ್ರೆ ಮಯೂರೇಶ್ವರನಿಗೆ ಷಡ್ಭುಜ ಅಂತಂದು ಹೇಳಿದೆ, ಅಂದ್ರೆ 6 ಕೈಗಳನ್ನ ಹೊಂದಿರೋದು. ಆದ್ದರಿಂದ ನಿಮಗೆ ಹೇಳ್ತಾ ಬರ್ತೀನಿ, ಅದನ್ನ ಗಮನದಲ್ಲಿಟ್ಟು ಕೇಳಿ. ಅದೇ ರೀತಿಯಿಂದ ಇನ್ನು ಸೆಪ್ಟೆಂಬರ್ 14ಕ್ಕೆ ಇರುವುದರಿಂದ ಈಗಲಿಂದನಾದರೂ ನಾವು ಮೂರ್ತಿಯನ್ನು ಸಿದ್ಧಪಡಿಸಿ ಭಕ್ತಿಯಿಂದ ಪೂಜೆಯನ್ನ ಮಾಡುವುದರಿಂದ ಖಂಡಿತ ಇದರ ಪ್ರತಿಫಲ ಉಂಟಾಗ್ತಾ ಬರುತ್ತೆ. ಗಣೇಶನ ಮೂರ್ತಿ ವಿಶೇಷವಾಗಿ ಗಜಾನನ ರೂಪದಲ್ಲಿ ಇರಬೇಕು. ಇನ್ನು ಅವನ ದೃಷ್ಟಿ ಯಾವ ರೀತಿಯಿಂದ ಇರಬೇಕು ಅಂತಂದ್ರೆ ಕರುಣೆಯಿಂದ ಕೂಡಿದ ಪ್ರಸನ್ನ ದೃಷ್ಟಿ, ಭಕ್ತರ ಮೇಲೆ ಆ ಪ್ರಸನ್ನವಾಗಿ ನೋಡ್ತಾ ಇರುವಂತಹ ಕಣ್ಣುಗಳನ್ನು, ಅಂದ್ರೆ ಆ ದೃಷ್ಟಿ ಭಕ್ತನ ಮನವನ್ನ ಸೆಳೆಯುವಂತಿರಬೇಕು. ಇನ್ನ ಕರ್ಣ ಅಂದ್ರೆ ಕಿವಿಗಳು ದೊಡ್ಡದಾಗಿ ಅಗಲವಾಗಿ ದೊಡ್ಡ ಶೂರ್ಪ ಕರ್ಣಗಳಾಗಿರಬೇಕು. ಇನ್ನ ಏಕದಂತನಾಗಿರಬೇಕು, ಅಂದ್ರೆ ಒಂದು ಕಡೆಯ ದಂತವಿರಬೇಕು ಮತ್ತು ಉದ್ದವಾಗಿರುವ ಸೊಂಡಿಲನ್ನು ಹೊಂದಿರಬೇಕು. ಮಯೂರೇಶ್ವರನಿಗೆ ಮುದ್ಗಲ ಪುರಾಣದಲ್ಲಿ ಉದಾಹರಣೆ ಇದೆ, ಸೊಂಡಿಲು ಉದ್ದವಾಗಿರುತ್ತದೆ ಮತ್ತು ಸ್ವಲ್ಪ ಎಡಗಡೆ ಭಾಗಕ್ಕೆ ಬಗ್ಗಿದಾಗೆ ಇದ್ದು, ಅಂದ್ರೆ ಮಧ್ಯ ಭಾಗದಲ್ಲಿ ಆ ಸೊಂಡಿಲು ಡೊಂಕಾಗಿ ಎಡಭಾಗಕ್ಕೆ ತಿರುಗಿ ಮೋಕ್ಷವನ್ನ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಲಕ್ಷ್ಮಿಗೆ ಅನುಗ್ರಹವನ್ನ ತೋರಿಸ್ತಾ ಇದ್ದಾನೆ. ಅಂದ್ರೆ ಇದರಿಂದ ಭಕ್ತರಿಗೆ ಐಶ್ವರ್ಯ ಉಂಟಾಗ್ತಾ ಬರುತ್ತೆ. ಇನ್ನ ಹಣೆಯ ಭಾಗ, ಯಾಕಂದ್ರೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಹಣೆ ವಿಶಾಲವಾಗಿರಬೇಕಂತೂ. ಹಣೆ, ಗಣೇಶನ ಹಣೆ ವಿಶಾಲವಾಗಿರಬೇಕು. ಮಧ್ಯದಲ್ಲಿ ಗಣೇಶನಿಗೆ ತ್ರಿಪುಂಡ್ರವೂ ಸಹ ಇರಬೇಕು. ಯಾಕಂದ್ರೆ ಮುದ್ಗಲ ಪುರಾಣದಲ್ಲಿ ಹೇಳಿರೋದು ತ್ರಿಪುಂಡ್ರಧಾರಿಯಾಗಿ ವಿಶೇಷವಾಗಿ ಭಸ್ಮನ್ನ ಧರಿಸಿರ್ತಾನೆ ಅಂತಂದು ಸಹ ತಿಳಿಸಿದೆ. ಮತ್ತು ತಲೆಯ ಮೇಲೆ ರಾಜ ಮುಕುಟ ಅತ್ಯಂತವಾಗಿ ಶೋಭಾಯಮಾನವಾಗಿದೆ. ಆ ಮುಕುಟವೇ ಅತ್ಯಂತವಾಗಿ ರಮಣೀಯವಾಗಿದೆ ಅಂತಂದು ಸಹ ತಾಳಪತ್ರದಲ್ಲಿ ಉಲ್ಲೇಖ ಇದೆ. ಮತ್ತು ದೇಹವರ್ಣ ಅಂದರೆ ನಾವುಗಳು ಮಯೂರೇಶ್ವರನನ್ನ ನೋಡಿದಾಗ ಶಶಿವರ್ಣ ಅಂದರೆ ಅವನು ಚಂದ್ರನಂತೆ ಪ್ರಕಾಶಮಾನವಾದ ದೇಹವುಳ್ಳವನು ಅಂತಂದು ಸಹ ಮಯೂರೇಶ್ವರನನ್ನ ಹೇಳ್ತಾ ಬರುತ್ತೆ. ಮತ್ತು ಮುದ್ಗಲ ಪುರಾಣ, ಗಣೇಶ ಪುರಾಣ ಮತ್ತು ನಮ್ಮಲ್ಲಿ ಸಿಗುವಂತಹ ಗಣೇಶ ತಂತ್ರದಲ್ಲಿ ಕೆಂಪು ವರ್ಣ ಮತ್ತು ರಕ್ತವರ್ಣ ಇಲ್ಲ ಸಿಂಧೂರ ವರ್ಣದಲ್ಲಾದರೂ ಅವನನ್ನ ಮಾಡಿ ಪೂಜೆಯನ್ನ ಮಾಡಬೇಕು. ಆದ್ದರಿಂದ ಶಾಸ್ತ್ರೋಕ್ತ ರೀತಿಯಿಂದ ನಮ್ಮ ಭಕ್ತರಿಗೆ ಮತ್ತು ಎಲ್ಲ ವೀಕ್ಷಕರಿಗೆ ಇದು ಒಳಿತಾಗಬೇಕು ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಅಂದ್ರೆ ಇದೇ ಕಲರ್ನಲ್ಲಿ ಬಣ್ಣದಲ್ಲಿ ಅವನು ಇರಬೇಕು. ಇದರಿಂದ ಯಾಕಂದ್ರೆ ಚಂದ್ರವರ್ಣ ಅಂತಂದ್ರೆ ಶುಭ್ರ, ಅಂದ್ರೆ ಅರುಣ ಕಾಂತಿಯನ್ನು ಅವನು ಹೊಂದಿದ್ದಾನೆ. ಆದರೆ ನೀವುಗಳು ಮತ್ತೆ ಗುರುಗಳೇ ಹಾಗಾದ್ರೆ ಬಿಳಿಯ ಬಣ್ಣ, ಅದು ಅತ್ಯಂತ ಬಿಳಿಯ ಬಣ್ಣವೂ ಸಹ ಅಲ್ಲ, ಮತ್ತೆ ಅತಿಯಾದ ಬಿಳಿಯ ಬಣ್ಣವೂ ಸಹ ಬೇಡ. ಯಾಕಂದ್ರೆ ಇದು ಮತ್ತೆ ಸಾಮಾನ್ಯವಾಗಿ ಕೆಂಪು ಬಣ್ಣ ಅಷ್ಟೂ ಬೇಡ, ಸ್ವಲ್ಪ ಚಂದ್ರಕಾಂತಿ ಮತ್ತು ಅರುಣಕಾಂತಿ ಅಂದರೆ ಲೈಟಾಗಿ ರೆಡ್ಡನ್ನು ಕೊಡಬೇಕು ಅಂತಂದೂ ಸಹ ಅದರೊಳಗೆ ವರ್ಣ ಇರೋದು. ಇನ್ನು ಷಡ್ಭುಜಗಳನ್ನು ಹೊಂದಿರ್ತಾನೆ.
ಸಾಮಾನ್ಯವಾಗಿ ಎಲ್ಲ ಕಡೆನೂ 4 ಭುಜಗಳದ್ದು ಸಿಗುತ್ತೆ. ನೀವುಗಳು ಪ್ರಯತ್ನ ಪಟ್ಟರೆ 6 ಭುಜಗಳನ್ನು ಮಾಡಿದರೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ 4 ಭುಜಗಳಲ್ಲಾದರೂ ನೀವುಗಳು ಮಾಡಬಹುದು. ಇನ್ನು 6 ಭುಜಕ್ಕೆ ನಾನು ತಿಳಿಸ್ತಾ ಇರೋದು ಬಲ ಭುಜಗಳು. ಮೇಲಿನ ಕೈ ಅಂದರೆ ಬಲಗಡೆಯಿಂದ ಮೇಲಿನ ಕೈ ಯಾವ ಆಯುಧಗಳನ್ನು ಹೊಂದಿರಬೇಕು ಎಲ್ಲವನ್ನೂ ಸಹ ತಿಳಿಸ್ತಾ ಇದ್ದೀನಿ. ಮೇಲಿನ ಕೈ ಅಂಕುಶವನ್ನು ಹಿಡಿದಿರಬೇಕು. ಇನ್ನು ಮಧ್ಯದ ಕೈ ಪಾಶವನ್ನು ಮತ್ತು ಕೆಳಗಿನ ಕೈ ಅಭಯ ಮುದ್ರೆಯನ್ನು ನೀಡ್ತಾ ಇರಬೇಕು. ಗೊತ್ತಾಯ್ತಲ್ಲ ವೀಕ್ಷಕರೇ? ಇನ್ನು ಎಡಭಾಗದಲ್ಲಿ ಎಡಕೈಗಳಲ್ಲಿ ಮೇಲಿನ ಕೈ ಪರುಶುವನ್ನಾದರೂ ಆಯಿತು, ಇಲ್ಲವೇ ತ್ರಿಶೂಲವನ್ನಾದರೂ ಸಹ ಗಣೇಶ ಹಿಡಿದಿರಬಹುದು. ಇನ್ನು ಎಡಭಾಗದ ಮಧ್ಯದ ಕೈ ಮೋದಕದ ಪಾತ್ರೆಯನ್ನು ಹಿಡಿದಿರಬೇಕು. ಇನ್ನು ಕೆಳಗಿನ ಕೈ ವರದ ಮುದ್ರೆ, ಇದು ಮೇನಾಗಿ ಬೇಕು. ವರದ ಮುದ್ರೆಯನ್ನು ಹಿಡಿದಿರುವ ಗಣೇಶ ಮಯೂರೇಶ ಸಕಲ ಅಭಿವೃದ್ಧಿ ಐಶ್ವರ್ಯದ ಸಂಕೇತವಾಗಿದ್ದಾನೆ. ವೀಕ್ಷಕರೇ, ತಿಳಿತಲ್ಲ? ಇಂತಹ ಪರಿಪೂರ್ಣವಾದ ಆ ಶಿಲ್ಪ ಸಾಮುದ್ರಿಕ ಶಾಸ್ತ್ರ ಅಂತಂದು ಹೇಳುತ್ತೆ. ಇಂತಹ ಮೂರ್ತಿ ಪೂಜೆಗೆ ಯೋಗ್ಯವಾದದ್ದು ಅಂತಂದೂ ಸಹ ತಿಳಿಸ್ತೇ. ಇಂತಹ ಮುದ್ಗಲ ಪುರಾಣದಲ್ಲಿ ಸಹ ಈ ಮಯೂರೇಶ್ವರನ ಬಗ್ಗೆ ವಿಶೇಷವಾಗಿ ವರ್ಣೆಯನ್ನು ಮಾಡಿದೆ. ಮತ್ತು ಮಯೂರೇಶ್ವರನನ್ನು ಸಹ ಮಾಡಬೇಕಾದ್ರೆ ಏನಪ್ಪ ಮಾಡಬೇಕು? ಹಾಗಾದರೆ ಕೆಲವೊಬ್ಬರು ಹೇಳ್ಬೋದು, ಗುರುಗಳೇ ಹಂಗಾರೆ ಮಯೂರನ್ನ ಪಕ್ಕದಲ್ಲಿ ನಿಂತಂಗೆ ಮಾಡ್ಬೋದಲ್ಲ? ಅದಕ್ಕೂ ಸಹಿತ ಒಂದು ನಿಯಮವಿದೆ. ಯಾಕಂತಂದರೆ ಮಯೂರೇಶ್ವರನ್ನ ಹೇಗೆ ಮಾಡಬೇಕು, ಅವನನ್ನು ಗಣೇಶನನ್ನು ಯಾವ ರೀತಿಯಿಂದ ಹೊತ್ತಿರಬೇಕು ಅಂತಂದರೆ, ಮಯೂರ ದೊಡ್ಡದಾಗಿರಬೇಕು, ದೇಹ ಬಲಿಷ್ಠವಾದಂತೆ ಕಾಣಬೇಕು, ತಲೆ ಮೇಲಕ್ಕೆ ಎತ್ತಿರಬೇಕು, ಕಣ್ಣುಗಳಲ್ಲಿ ಜಾಗೃತಿಯ ಭಾವ ಇರಬೇಕು ಅಂತಂದು ಸಹ ಹೇಳುತ್ತೆ ಮಯೂರನಿಗೆ. ಇನ್ನು ಬಾಲದ ಪಿಚ್ಚುಗಳು ಪೂರ್ಣ ವಿಸ್ತಾರದಲ್ಲಿ ಹರಡಿಕೊಂಡಿರಬೇಕು, ಇಲ್ಲವೇ ಅರ್ಧ ವಿಸ್ತಾರನಾದರೂ ಮಾಡಬಹುದು. ಮತ್ತು ಬಾಲವನ್ನು ಅಂದರೆ ಆ ಮಯೂರದ ಅಂದರೆ ನವಿಲಿನ ಬಾಲವನ್ನು ನೆಲದ ಮೇಲೆ ಹರಡಿರಬಾರದು ಅಂತಂದು ಹೇಳುತ್ತೆ. ಮತ್ತು ಗಣಪತಿಯನ್ನು ಒತ್ತಿರುವ ರಾಜವಾಹನದ ಭಾವ ಇರಬೇಕು. ಅಂದರೆ ಆ ಮಯೂರ ಸಾಕ್ಷಾತ್ ರಾಜನ ರೀತಿಯಿಂದ ಇರಬೇಕು. ಅಂದರೆ ಇನ್ನು ಈ ಮಯೂರನ ಮೇಲೆ ಗಣೇಶನನ್ನು ಸಹ ಯಾವ ರೀತಿಯಿಂದ ಕುಳ್ಳಿಸಬೇಕು ಅನ್ನೋದನ್ನು ಸಹಿತನು ಗುರುಗಳು ತಾಳಪತ್ರದಲ್ಲಿ ಸಹ ತಿಳಿಸಿದ್ದಾರೆ. ಮಯೂರದ ಬೆನ್ನಿನ ಮೇಲೆ ಅರ್ಧ ಪದ್ಮಾಸನದಲ್ಲಿ ಇಲ್ಲ ರಾಜಲೀಲಾಸನದಲ್ಲೂ ಸಹಿತನು ಕುಂಡ್ರಿಸ್ಬೋದು. ಇನ್ನು ಅರ್ಧಲಿ ಪದ್ಮಾಸನ ಅಂತಂದರೆ ಗಣಪತಿಯ ಒಂದು ಕಾಲು ಸ್ವಲ್ಪ ಕೆಳಗೆ ಇಳಿದಂತೆ, ಇನ್ನೊಂದು ಮಯೂರದ ಬೆನ್ನಿನ ಮೇಲೆ ಇರುವಂತೆ ಮಯೂರನನ್ನು ನೋಡಿಕೊಂಡು ಆಗ ಮಾಡುವಂತಹ ಶಿಲ್ಪಕರ್ಮಿಗಳು ಹೊರತು ಅದನ್ನು ನೋಡಿಕೊಂಡು ಗಣಿತದ ಆಧಾರದ ಮೇಲೆ ತಾವುಗಳು ಯಾವ ರೀತಿಯಿಂದ ಭಾರವನ್ನು ಮಯೂರದ ಮೇಲೆ ಕುಂಡ್ರಿಸಬಹುದು ಅಂತ. ಆದರೆ ಇದೇ ರೀತಿಯಿಂದ ಗಣೇಶನನ್ನು ಕುಳ್ಳಿಸಿ ಅಂತಂದು ಸಹ ತಮಗೆ ಸಲಹೆಯನ್ನು ನೀಡ್ತಾ ಇದ್ದೀವಿ. ಇನ್ನು ಗಣೇಶನಿಗೆ ಯಾವ ರೀತಿಯಿಂದ ಯಾವ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಮಾಡಬೇಕು? ಈ ಮಯೂರೇಶ್ವರನಿಗೆ ಮೇಲಂಗಿ ಅಂತಂದರೆ ವಿಶೇಷವಾದ ಕೆಂಪು ಇಲ್ಲವೇ ಬಿಳಿಯ ಬಣ್ಣದ್ದು, ಅದು ಮೇಲಂಗಿಯಾಗಿ ಹೊದಿಕೆಯನ್ನು ಕೊಡೋದು. ಇನ್ನು ಕೆಳವಸ್ತ್ರ ಅದು ಪೀತವರ್ಣ ಆಗಿರಬೇಕು. ಇನ್ನು ಅಂಚು ಸುವರ್ಣದ್ದು ಆಗಿರಬೇಕು ಅಂತಂದು ಸಹ ತಿಳಿಸಿದೆ. ಇನ್ನು ಮಯೂರಕ್ಕೆ ನೀಲಿ ಹಸಿರು ಬಣ್ಣದಿಂದ ಹಚ್ಚಬಹುದು ಅಂತಂದು ಸಹ ತಿಳಿಸ್ತಾ ಇದೆ. ಇನ್ನು ಗಣೇಶನಿಗೆ ಈ ಮಾಡುವಾಗ ಗಣೇಶನಿಗೆ ಎಂತಹ
ಆಭರಣಗಳನ್ನು ಹಾಕಬೇಕು ಅನ್ನೋದನ್ನು ಸಹಿತನು ಶಿಲ್ಪ ಸಾಮುದ್ರಿಕ ಶಾಸ್ತ್ರದಲ್ಲಿ ನಮ್ಮ ತಾಳಪತ್ರ ಗ್ರಂಥದಲ್ಲಿ ಸಹಿತ ತಿಳಿಸಿದೆ. ರತ್ನ ಮುಕುಟ, ಕರ್ಣಕುಂಡಲ, ನಾಗಯಜ್ಞೋಪವೀತ, ಮಂಗಲಹಾರ, ಉದರಬಂಧ, ಭಾವುಬಂಧ, ಕಂಕಣ, ಪಾದಾಭರಣ, ಕಟಿಬಂಧ ಈ ಆಭರಣಗಳನ್ನು ಸಹ ನೀವುಗಳು ಹಾಕಬಹುದು. ಇನ್ನು ಪ್ರಭಾವಳಿ ಮಾಡಲೇಬೇಕು. ಗಣೇಶನನ್ನು ಮಾಡಿಬಿಡ್ತೀರಾ, ಪ್ರಭಾವಳಿನೇ ಇರಲ್ಲ. ಯಾಕಂದರೆ ಅದು ಪ್ರಭೆ ಬೇಕಲ್ಲ. ಇಡೀ ತನ್ನ ಪ್ರಭೆಯನ್ನು ಇಡೀ ಮನೆಗಿರಲಿ, ಅಲ್ಲಿನ ಗ್ರಾಮಕ್ಕಿರಲಿ, ಅಲ್ಲಿನ ದೇವಸ್ಥಾನಗಳಿರಲಿ, ಯಾವುದೇ ಫ್ಯಾಕ್ಟ್ರಿ ಇರಲಿ, ಸಂಘ ಸಂಸ್ಥೆಗಳೆಲ್ಲರೂ ಸಹ ಮಾಡಬೇಕಂದ್ರೆ ಅದಕ್ಕೆ ಪ್ರಭಾವಳಿ ಬೇಕು. ಆ ಪ್ರಭಾವಳಿ ಇದ್ದಾಗಲೇ ತನ್ನ ಪ್ರಭೆಯನ್ನು ಅಲ್ಲಿ ಮಾಡಲಿಕ್ಕೆ ಸಾಧ್ಯ. ಅದನ್ನೂ ಸಹಿತನು ತಾಳಪತ್ರದಲ್ಲಿ ಸಹ ತಿಳಿಸಿದ್ದಾರೆ. ಓಂಕಾರ ವರ್ಣದ್ದಾಗಿರಬೇಕು ಮತ್ತು ಸೂರ್ಯಕಿರಣದ ವಿನ್ಯಾಸ, ಕಮಲದ ಅಲಂಕಾರಗಳಿರಬೇಕು ಮತ್ತು ಮಯೂರದ ಅಲಂಕಾರಗಳು ಸಹಿತನು ಅದರೊಳಗೆ ಪ್ರಭಾವಳಿಯಲ್ಲಿ ಇರಬೇಕು ಅಂತಂದೂ ಸಹ ತಿಳಿಸ್ತದೆ. ಇನ್ನು ಮಯೂರದ ಕೆಳಗಡೆ ಈ ಮಯೂರವನ್ನು ಮಾಡಿಬಿಟ್ರೆ ಮುಗಿತಾ. ಯಾಕಂದರೆ ಮಯೂರೇಶ್ವರನ ಸಿದ್ಧಿ ತಂತ್ರ ಅಂತಂದೇ ಸಹ ಇದೆ. ಯಾಕಂದರೆ ಎಷ್ಟೋ ಶಿಷ್ಯಂದಿರಿಗೆ ಇದರ ಸಿದ್ಧಿ ಮಂತ್ರಗಳನ್ನು ಉಪದೇಶವನ್ನು ಮಾಡಿ ಆ ಸಿದ್ಧ ಮಂತ್ರಗಳನ್ನು ತೆಗೆದುಕೊಂಡು ಎಷ್ಟೋ ಜನ ಶಿಷ್ಯಂದಿರು ಇವತ್ತು ಅತ್ಯುನ್ನತವಾಗಿ ಬೆಳೆದಿದ್ದಾರೆ. ಆದ್ದರಿಂದ ಈ ಮಯೂರೇಶ್ವರನ ತಂತ್ರ ಅಂತಂದರೆ ಅಷ್ಟೊಂದು ಪರಮ ಪವಿತ್ರವಾದದ್ದು. ಇದಕ್ಕೆ ಸಂಬಂಧಪಟ್ಟ ಅನೇಕ ಗುಪ್ತ ವಿದ್ಯೆಗಳೂ ಸಹ ಇದ್ದಾವೆ. ಹಾಗಾದರೆ ಈ ಮಯೂರನನ್ನು ನೇರವಾಗಿ ನೆಲದ ಮೇಲೆ ಇರಿಸ್ಲಿಕ್ಕಾಗೋದಿಲ್ಲ, ತಿಳಿಬೇಕು. ಅದಕ್ಕೋಸ್ಕರನೇ ಪ್ರತಿಯೊಂದೂ ಸಹ ನಿಮಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ ಇದರ ಉಪಯೋಗವನ್ನು ಮಾಡ್ಕೋಬೇಕು. ಅನೇಕ ತಾಳಪತ್ರ ಗ್ರಂಥದಲ್ಲಿ ಇರೋದನ್ನ ತಮಗೆ ತಿಳಿಸ್ತಾ ಇದ್ದೀವಿ. ಇದು ಸಾವಿರಾರು ಜನಕ್ಕೆ ಉಪಯೋಗ ಆದರೆ, ಅವರ ಕಷ್ಟಗಳಿಂದ ದೂರವಾದರೆ ಸಾಕು ಅನ್ನೋದು ಶ್ರೀಪೀಠದ ಒಂದು ಉದ್ದೇಶ. ಆದ್ದರಿಂದ ಈಗ ಮಾಡಿಬಿಟ್ಟು ಅದನ್ನು ಗಣೇಶನನ್ನು ನೆಲದ ಮೇಲೆ ಕುಂಡ್ರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಮಲಪೀಠ ಮತ್ತು ಅಷ್ಟದಳ ವಿನ್ಯಾಸವನ್ನು ಮಾಡಬೇಕು ಮತ್ತು ಚೌಕಾಕಾರವಾದ ಪೀಠ ಇರಬೇಕು ಅಂತಂದು ಸಹಿತನೂ ಇದೆ. ಆ ಪೀಠದ ಮುಂದೆ ವಿಶೇಷವಾಗಿ ಯಾವ ಸಾಧಕರು ಸಿದ್ಧಿಯನ್ನು ಮಾಡಿಕೋಬೇಕು ಮತ್ತು ನಮಗೆ ಎಷ್ಟೋ ಕಷ್ಟಗಳಿದೆ ಮತ್ತು ಐಶ್ವರ್ಯ ವೃದ್ಧಿ ಆಗಬೇಕು, ರಾಜಕೀಯದಲ್ಲಿ ಮುಂದುವರಿಬೇಕು, ಬಿಸ್ನೆಸ್ನಲ್ಲಿ ಮುಂದುವರಿಬೇಕು ಅನ್ನೋರು ಈ ಮಂತ್ರವನ್ನು ವಿಶೇಷವಾಗಿ ಜಪವನ್ನು ಮಾಡ್ತಾ ಬರಬೇಕು. ಓಂ ಐಂ ಶ್ರೀಂ ರೀಂ ಘಂ ವರಸಿದ್ಧಿ ವಿನಾಯಕಾಯ ನಮೋ ನಮಃ. ಓಂ ಗ್ಲೌಂ ಘಂ ಮಯೂರೇಶ್ವರಾಯ ನಮಃ. ಈ ಮಹಾಮಂತ್ರವನ್ನು ಸಹ ಪ್ರತಿಯೊಬ್ಬರೂ ಸಹ ಜಪವನ್ನು ಮಾಡಿ ಮತ್ತು ಗುರುಗಳಿಂದ ಮೂಲ ಮಂತ್ರವನ್ನು ದೀಕ್ಷಾಬದ್ಧವಾಗಿ ತೆಗೆದುಕೊಳ್ಳಿ. ಮತ್ತು ಇಷ್ಟೆಲ್ಲ ನಾವು ಮಾಡಿದ್ವಿ, ಆದರೆ ವಿಶೇಷವಾದದ್ದು ಮತ್ತು ಅತ್ಯಂತ ಮಹತ್ವವಾದದ್ದು ಏನಪ್ಪ ಅಂತಂದರೆ ಮೂಷಕನನ್ನು ಎಲ್ಲಿ ಇಡಬೇಕು ಗುರುಗಳೇ? ಇದು ಅತ್ಯಂತ ಪ್ರಮುಖವಾದದ್ದು. ಏಕೆಂದರೆ ಈಗ ನಾವು ಇಷ್ಟೆಲ್ಲ ತಿಳ್ಕೊತ ಬಂದ್ವಿ. ಮೂಷಕನಿಗೂ ಸಹ ಸ್ಥಾನವನ್ನು ಕೊಡಬೇಕು ಅಂತಂದು ಸಹ ತಾಳಪತ್ರದಲ್ಲಿ ಸಹ ನಮ್ಮ ಹಿಂದಿನ ಗುರುಗಳು ತಿಳಿಸಿದ್ದಾರೆ. ಇಲ್ಲ ಅಂತಂದರೆ ಆ ಮೂರ್ತಿ ಅಪರಿಪೂರ್ಣ ಆಗ್ಬಿಡುತ್ತೆ ಅಂತಂದು ಸಹ ಹೇಳಿದ್ದಾರೆ. ಆದ್ದರಿಂದ ಪ್ರಧಾನವಾಗಿ ಮಯೂರನನ್ನು ಎಡಭಾಗದಲ್ಲಿ, ಗಣೇಶನ ಎಡಭಾಗದಲ್ಲಿ ಮೂಷಕನನ್ನು ಗಣಪತಿಯ ಕಡೆಗೆ ಮುಖವನ್ನು ಮಾಡಿ ಕುಳ್ಳಿರಿಸಬೇಕು. ಅಂದರೆ ಈ ಮಯೂರೇಶ್ವರನನ್ನು ಮಾಡಬೇಕಾದಾಗ, ಇಂತಹ ಮೂರ್ತಿಯನ್ನು ಮಾಡಿದಾಗ ನಾವು ವಿಶೇಷವಾಗಿ ಈ ಮೂಷಕನ ಸಮೇತನೂ ಸಹ ನಾವು ಆರಾಧನೆಯನ್ನು ಮಾಡಬಹುದು. ಇನ್ನು ನಮ್ಮ ಇಂದಿನ ಗುರುಗಳು ಇದರ ಜೊತೆಯಲ್ಲಿ ಸಿದ್ಧಿ ಬುದ್ಧಿಯನ್ನೂ ಸಹ ಇಟ್ಟು
ಆರಾಧನೆಯನ್ನು ಸಹ ಮಾಡಿದ್ದಾರೆ. ಏಕೆಂದರೆ ಇಷ್ಟು ಷಡ್ಭುಜದಲ್ಲಿ ಕೆಲವೊಂದು ಶಿಲ್ಪಕಾರರಿಗೆ ಅದು ಕಷ್ಟವಾಗಬಹುದು, ಇಲ್ಲ ಮಾಡಬಹುದು. ಕಷ್ಟ ಆಗೋದಿಲ್ಲ ಗುರುಗಳೇ, ನಾನು ಮಾಡ್ತೀನಿ ಅಂತಂದರೆ ತುಂಬ ಸಂತೋಷ. ಇಲ್ಲ ಕಷ್ಟ ಆಗುತ್ತೆ ಅಂತಂದರೆ ಕೆಲವೊಂದು ಕಡೆ ಚತುರ್ಭುಜ ಅಂದರೆ 4 ಭುಜಗಳನ್ನು ಸಹ ಮಾಡಿ ಸಿದ್ಧಿ ಬುದ್ಧಿಗಳನ್ನು ಸಹ ಇಟ್ಟು ವಿಶೇಷವಾಗಿ ಅಲಂಕಾರವನ್ನು ಸಹ ಮಾಡಿ ಪೂಜೆಯನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ವಿಶೇಷವಾಗಿ ತಾಳಪತ್ರದಲ್ಲಿ ಉಲ್ಲೇಖಿರುವ ಅತ್ಯಂತ ಮಹತ್ವಪೂರ್ಣವಾದ ಇನ್ನೊಂದು ಶ್ಲೋಕ ಅಂತಂದರೆ, ತ್ರೇತಾಯಂ ಪೂಜ್ಯತೆ ದೇವೋ ಮಯೂರೇಶ ಷಡ್ಭುಜ ಮಯೂರವಾಹನ ಪುತ್ರ ಶಶಿವರ್ಣ ಶಿವಶ್ಯ ವೈ ಅಂತಂದೂ ಸಹ ತಾಳಪತ್ರದಲ್ಲಿ ಈ ಸಂಸ್ಕೃತವಾದ ಶ್ಲೋಕವೂ ಸಹ ಉಲ್ಲೇಖವಾಗಿದೆ. ಆದ್ದರಿಂದ ಇಂತಹ ಮಹತ್ವಪೂರ್ಣವಾದ ಈ ಮಯೂರೇಶ್ವರನನ್ನ ಸಕಲ ಶ್ರದ್ಧಾ ಭಕ್ತಿಯಿಂದ ಯಾವುದೇ ಭಕ್ತನಿರಲಿ ಆ ದಿನ ಆರಾಧನೆಯನ್ನು ಮಾಡಿದರೆ ವಿಶೇಷವಾದ ಫಲವನ್ನು ಪಡಿತಾನೆ ಅಂತಂದು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಇದೇ ರೀತಿಯಿಂದ ನಾವುಗಳು ಮೃತ್ತಿಕೆಯಿಂದ ಪರಿಸರ ಸ್ನೇಹಿಯಾದ ಇಂತಹ ಮೂರ್ತಿಯನ್ನು ಸಿದ್ಧಪಡಿಸಿ ಮನೆಗಳಲ್ಲಿ, ದೇವಾಲಯಗಳಲ್ಲಿ, ಗ್ರಾಮಗಳಲ್ಲಿ, ನಿಮ್ಮ ಸಂಘ ಸಂಸ್ಥೆಗಳು, ಆಫೀಸ್ ಇರಲಿ, ಬಿಸ್ನೆಸ್ನಿನ ಸ್ಥಳಗಳಿರಲಿ ಮತ್ತು ರಾಷ್ಟ್ರ ಹಿತಕ್ಕೋಸ್ಕರ ರಾಷ್ಟ್ರದಲ್ಲೂ ಸಹ ಇಟ್ಟು ಆರಾಧನೆಯನ್ನು ಮಾಡುವುದರಿಂದ ಸಕಲ ವಿಘ್ನ ನಿವಾರಕನಾಗಿ ಆ ಮಯೂರೇಶ್ವರನು ಸಕಲ ಅನುಗ್ರಹವನ್ನು ಉಂಟು ಮಾಡ್ತಾನೆ ಅಂತಂದು ಸಹ ತಿಳಿಸುತ್ತಾ, ಶಾಸ್ತ್ರೀಯ ಬದ್ಧದಿಂದ ನಾವುಗಳು ಈ ಗಣೇಶನ ಆಚರಣೆಯನ್ನು ಮಾಡೋಣ ಅಂತಂದು ಸಹ ತಿಳಿಸುತ್ತಾ, ವಿಶೇಷವಾಗಿ ಈ ದಿನ ತಿಳಿಸಿರುವಂತಹ ಈ ಮಯೂರೇಶ್ವರನನ್ನು ಆರಾಧನೆಯನ್ನು ಮಾಡುತ್ತಾ ಇದಕ್ಕೆ ಬೇಕಾದ ಮುಂದಿನ ಪೂಜಾ ಕ್ರಮಗಳು ಮತ್ತು ಅತ್ಯಂತ ಇನ್ನೂ ಗುಪ್ತವಾದ ಮಂತ್ರಗಳನ್ನು ಸಹ ನಿಮಗೆ ತಿಳಿಸ್ತಾ ಬರ್ತೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೋಸ್ಕರ ಒಂದು ಉತ್ತಮವಾದ ಮಾಹಿತಿಯನ್ನು ಹಂಚಿಕೊಳ್ಳಲು ಬರ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ, ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಈ ಜ್ಯೋತಿಷ್ಯ ಅಂದರೆ ನಮ್ಮ ಈ ಭಾರತೀಯ ಜ್ಯೋತಿಷ್ಯ ಮತ್ತು ಈಗಿನ ಕಾಲದಲ್ಲಿ ಉಂಟಾಗಿರುವಂತಹ AI ಜ್ಯೋತಿಷ್ಯ, ಎಲ್ಲರೂ ಸಹ ಈ AI ಮಾರಿ ಹೋಗ್ಬಿಡ್ತಾ ಇದ್ದಾರೆ. ಇದರಿಂದ ನಮ್ಮ ಸನಾತನ ಪರಂಪರೆಯ ಅರಿವು ಯಾರಿಗೂ ಸಹ ಉಂಟಾಗ್ತಾ ಇಲ್ಲ. ಇದರ ಬಗ್ಗೆ ವಿಶೇಷವಾದ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಬರ್ತೀನಿ ಅನ್ನೋದನ್ನು ಸಹ ತಿಳಿಸುತ್ತಾ, ಎಲ್ಲರೂ ಸಹ ಇಂದಿನಿಂದ ಆ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡಿ ಈ ಮಯೂರೇಶ್ವರನ ಮೂರ್ತಿಯನ್ನು ಪ್ರತಿಯೊಬ್ಬರೂ ಸಹ ಸಿದ್ಧವನ್ನು ಮಾಡಿಕೊಳ್ಳಿ ಅಂತಂದು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಆ ವರಸಿದ್ಧಿ ವಿನಾಯಕನಾದ ಮಯೂರೇಶ್ವರನು ಪರಮ ದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸಕಲ ಸನ್ಮಂಗಳವನ್ನು, ಇಡೀ ಲೋಕಕ್ಕೆ ಪರಮ ಶಾಂತಿ ದಯೆಯನ್ನು ಕಾರುಣ್ಯವನ್ನು ನೀಡಲಿ ಅಂತಂದು ಸಹ ಪರಮ ಅನುಗ್ರಹವನ್ನು ನೀಡ್ತಾ ಇದ್ದೀವಿ. ಓಂ ನಮಃ ಶಿವಾಯ.